ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಧನ ಕನಕ ಸಂಪತ್ತಿಗೆ ಒಡತಿಯಾಗಿರುವಂತಹ ಮಹಾಲಕ್ಷ್ಮಿ ದೇವಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಬಹು ಬೇಗನೆ ಪ್ರಸಾದಿಸುವಂತಹ ಕರುಣಾಮಯಿ. ದೇವಾನುದೇವತೆಗಳು ಹಾಗೂ ರಕ್ಕಸರು ಕ್ಷೀರ ಮಹಾಸಾಗರವನ್ನು ಮಂಥಿಸುವಾಗ ಅಮೃತದೊಂದಿಗೆ ಮಹಾಲಕ್ಷ್ಮಿ ದೇವಿಯು ಉಗಮಗೊಂಡರು. ದೃಢ ಸಂಕಲ್ಪ, ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಕೂಡಿರುವಂತಹ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ದೇವಿ ಕೂಡಲೇ ಒಲಿದು ಬಿಡುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಸುದಿನವಾದ ಇಂದು ಭಕ್ತಾದಿಗಳ ದಾರಿದ್ರ್ಯವನ್ನು ನಿವಾರಿಸಿ ಅಷ್ಟೈಶ್ವರ್ಯವನ್ನು ಕರುಣಿಸುವ ನಮ್ಮ ಕರ್ನಾಟಕದ ಪ್ರಮುಖ 5 ಮಹಾಲಕ್ಷ್ಮಿ ದೇಗುಲಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಲಕ್ಷ್ಮಿ ಎಂದ ತಕ್ಷಣ ಮೊದಲು ನಮಗೆ ನೆನಪಾಗುವುದೇ ಕೊಲ್ಲಾಪುರದ ಮಹಾಲಕ್ಷ್ಮಿ. ಆದರೆ ಕನ್ನಡಿಗರಾದ ನಮಗೆ ಗೊರವನಹಳ್ಳಿ ಕ್ಷೇತ್ರವು ಕರ್ನಾಟಕದ ಕೊಲ್ಲಾಪುರವಾಗಿ ಜನಜನಿತವಾಗಿದೆ. ಗೊರವನಹಳ್ಳಿಯು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ. ಈ ದೇಗುಲದಲ್ಲಿ ಪೂಜಿಸಲಾಗುವಂತಹ ಮಹಾಲಕ್ಷ್ಮಿ ದೇವರ ವಿಗ್ರಹ ಇಲ್ಲಿ ಸ್ವಯಂ ಉದ್ಭವವಾಗಿದೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿ ಎಂದರೆ ಸಾಕು ಕನ್ನಡಿಗರಾದ ನಮಗೆ ಭಕ್ತಿ ಭಾವ ಉಕ್ಕಿ ಬರುತ್ತದೆ. ಅಮ್ಮ ಗೊರವನಹಳ್ಳಿಯ ಮಹಾಲಕ್ಷ್ಮಿ ತಾಯಿ, ನನ್ನ ಕಷ್ಟವನ್ನು ದೂರ ಮಾಡಮ್ಮ ಎಂದು ಭಕ್ತಿಯಿಂದ ಬೇಡಿಕೊಂಡರೆ ಸಾಕು ಆ ತಾಯಿ ಭಕ್ತರನ್ನು ಉದ್ಧರಿಸುತ್ತಾರೆ. ತನ್ನಲ್ಲಿ ಬೇಡಿ ಬಂದವರಿಗೆ ಕರುಣೆಯನ್ನು ತೋರಿ ಕೃಪೆಯನ್ನು ನೀಡುತ್ತಾರೆ ಕರುಣಾಮಯಿ ಗೊರವನಹಳ್ಳಿಯ ಮಹಾಲಕ್ಷ್ಮಿ ತಾಯಿ. ಇದೇ ಕಾರಣಕ್ಕಾಗಿ ಲಕ್ಷಾಂತರ ಮಂದಿ ಗೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿ ದೇವಿಯ ಪಾದಕ್ಕೆ ಬಿದ್ದು ಧನ್ಯೋಸ್ಮಿಯಾಗುತ್ತಾರೆ. ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ರವಿವಾರಗಳಂದು ವಿಶೇಷ ಪೂಜೆ ಇರುತ್ತದೆ. ಕಲ್ಲೂರು ಮಹಾಲಕ್ಷ್ಮಿ ದೇವಾಲಯ, ಮಾನ್ವಿ ತಾಲೂಕು, ರಾಯಚೂರು. ಮಹಾಲಕ್ಷ್ಮಿ ದೇವಿಯು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸಮೇತರಾಗಿ ನೆಲೆಸಿರುವಂತಹ ಒಂದು ಅಪರೂಪವಾದ ಕ್ಷೇತ್ರವೇ ಕಲ್ಲೂರು ಮಹಾಲಕ್ಷ್ಮಿ ದೇವಾಲಯ. ಕಲ್ಲೂರಿನ ಮಹಾಲಕ್ಷ್ಮಿ ದೇವಾಲಯವು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ಸುಪ್ರಸಿದ್ಧ. ಕಲ್ಲೂರು ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವರ ಸಾಕ್ಷಾತ್ ಅವತಾರವೇ ಆಗಿದ್ದಾರೆ. ಸುಮಾರು 300 ವರ್ಷಗಳ ಕೆಳಗೆ ತನ್ನ ಭಕ್ತರೋರ್ವರ ಭಕ್ತಿಗೆ ಮೆಚ್ಚಿದಂತಹ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಿಯು ಆ ಭಕ್ತರ ಮನೆಯ ದೇವರ ಕೋಣೆಯಲ್ಲಿದ್ದಂತಹ ಗಂಧ ತೇಯುವ ಸಾಣೆ ಕಲ್ಲಿನಲ್ಲಿ ಸ್ವಯಂ ಉದ್ಭವಿಸಿ ಆ ಭಕ್ತರನ್ನು ಹರಸಿದ್ದಾರೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗೆ ಭಕ್ತರು ಕಲ್ಲೂರು ಮಹಾಲಕ್ಷ್ಮಿ ದೇಗುಲಕ್ಕೆ ಆಗಮಿಸುತ್ತಲೇ ಇರುತ್ತಾರೆ. ಹೀಗೆ ಆಗಮಿಸುವಂತಹ ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಸಂಕಲ್ಪವನ್ನು ತೊಟ್ಟು ದೇಗುಲದ ಚಾವಣಿಗೆ ತೆಂಗಿನಕಾಯಿಯನ್ನು ಕಟ್ಟಿಸುತ್ತಾರೆ. ತಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸಿದ ನಂತರ ದೇಗುಲದಲ್ಲಿ ಪುನಃ ಬಂದು ತಾವು ಕಟ್ಟಿಸಿದ್ದಂತಹ ತೆಂಗಿನಕಾಯಿಯನ್ನು ಇಳಿಸಿ ತಾಯಿಗೆ ಧನ್ಯವಾದವನ್ನು ಅರ್ಪಿಸುತ್ತಾರೆ. ಕಲ್ಲೂರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿದೆ. ರಾಯಚೂರು ನಗರದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ದೊಡ್ಡಗದ್ದವಳ್ಳಿ ಮಹಾಲಕ್ಷ್ಮಿ ದೇವಾಲಯ. ದೊಡ್ಡಗದ್ದವಳ್ಳಿಯು ಹಾಸನ ಜಿಲ್ಲೆಯಲ್ಲಿರುವಂತಹ ಒಂದು ಸಣ್ಣ ಗ್ರಾಮ. ಹಾಸನ ಜಿಲ್ಲಾ ಕೇಂದ್ರದಿಂದ ಬೇಲೂರಿನ ಮಾರ್ಗದಲ್ಲಿ ತೆರಳಿದರೆ ಕೇವಲ 16 ಕಿಲೋಮೀಟರ್ ದೂರದಲ್ಲಿ ದೊಡ್ಡಗದ್ದವಳ್ಳಿ ದೊರೆಯುತ್ತದೆ. ಇಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವರ ದೇಗುಲ ಇರುವುದರಿಂದಲೇ ದೊಡ್ಡಗದ್ದವಳ್ಳಿಯನ್ನು ಅಭಿನವ ಕೊಲ್ಲಾಪುರ ಎಂದು ಕರೆಯಲಾಗುತ್ತದೆ. ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇಗುಲವನ್ನು ಹೊಯ್ಸಳ ರಾಜರಾದಂತಹ ರಾಜ ವಿಷ್ಣುವರ್ಧನರ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1114ರಲ್ಲಿ ನಿರ್ಮಾಣ ಮಾಡಲಾಗಿದೆ. ದೇಗುಲದಲ್ಲಿ 4 ಗರ್ಭಗುಡಿಗಳಿದ್ದು ಶ್ರೀ ಮಹಾಲಕ್ಷ್ಮಿ ದೇವಿಯ ಜೊತೆಗೆ ಕಾಳಿ ಮಾತೆ, ಶಿವದೇವರು ಹಾಗೂ ವಿಷ್ಣುದೇವರು ಸಹ ನೆಲೆ ನಿಂತಿದ್ದಾರೆ. ದೇಗುಲದಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹ 3 ಅಡಿಗಳಷ್ಟು ಎತ್ತರವಿದ್ದು ದೇವಿಯು ಚತುರ್ಭುಜೆಯಾಗಿ ಕಂಗೊಳಿಸುತ್ತಲಿದ್ದಾರೆ. ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇಗುಲ ಕರ್ನಾಟಕದ ಅತಿ ಪುರಾತನ ಲಕ್ಷ್ಮೀ ದೇಗುಲಗಳಲ್ಲಿ ಮುಂಚೂಣಿಯಲ್ಲಿ ಬರುತ್ತದೆ. ಅಷ್ಟೇ ಅಲ್ಲದೆ ಮನಸೂರೆಗೊಳ್ಳುವಂತಹ ವಾಸ್ತುಶಿಲ್ಪ ಶೈಲಿಯಿಂದ ನಮ್ಮನ್ನು ಅತ್ಯಾಕರ್ಷಕವಾಗಿ ಮಂತ್ರಮುಗ್ಧಗೊಳಿಸುತ್ತದೆ.
1958ರಲ್ಲಿ ದೊಡ್ಡಗದ್ದವಳ್ಳಿಯ ಮಹಾಲಕ್ಷ್ಮಿ ದೇಗುಲವನ್ನು ನಮ್ಮ ಘನವಿತ್ತ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಸ್ಮಾರಕ ಎಂದೇ ಘೋಷಿಸಿದೆ. ಕೆರೆಸಂತೆ ಮಹಾಲಕ್ಷ್ಮಿ ದೇವಸ್ಥಾನ ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಕೆರೆಸಂತೆ ಎಂಬಲ್ಲಿರುವ ಮಹಾಲಕ್ಷ್ಮಿ ದೇಗುಲ ಆಸ್ತಿಕ ಮಹಾಶಯರ ಶ್ರದ್ಧಾಭಕ್ತಿಯ ತಾಣ. ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ತಿರುಪತಿ ಕ್ಷೇತ್ರಕ್ಕೆ ತೆರಳುವ ಮೊದಲು ಶ್ರೀ ಮಹಾಲಕ್ಷ್ಮಿ ದೇವಿಯು ಈ ಕೆರೆಸಂತೆಯಲ್ಲಿಯೇ ತಮ್ಮ ಪಾದಸ್ಪರ್ಶವನ್ನು ಮಾಡಿದ್ದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಪಾದಸ್ಪರ್ಶಗೊಂಡಿರುವಂತಹ ಏಕೈಕ ಪುರಾಣ ಪ್ರಸಿದ್ಧ ದಿವ್ಯ ಕ್ಷೇತ್ರ ಎಂದೇ ಕೆರೆಸಂತೆಯು ಜನಪ್ರಿಯವಾಗಿದೆ. ಕೆರೆಸಂತೆಯ ಶ್ರೀ ಮಹಾಲಕ್ಷ್ಮಿ ದೇವಿಯ ವಿಗ್ರಹವು ಸುಮಾರು 1500 ವರ್ಷಗಳಷ್ಟು ಪುರಾತನವೆನ್ನಲಾಗುತ್ತದೆ. ಸುಮಾರು 900 ವರ್ಷಗಳ ಹಿಂದೆ ಶ್ರೀ ಲಕ್ಷ್ಮೀ ದೇವಿಯೇ ಹೊಯ್ಸಳ ರಾಜರಾದಂತಹ ರಾಜ ವಿಷ್ಣುವರ್ಧನರ ರಾಣಿಯಾದಂತಹ ಶಾಂತಲಾ ದೇವಿಯವರ ಸ್ವಪ್ನದಲ್ಲಿ ಆಗಮಿಸಿ ಅವರೇ ಸೂಚಿಸಿದ್ದರಿಂದ ರಾಣಿಯು ಕೆರೆಸಂತೆಯ ಮಹಾಲಕ್ಷ್ಮಿ ದೇಗುಲವನ್ನು ಪುನರ್ನಿರ್ಮಿಸಿದ್ದಾರೆ. ಹೊಯ್ಸಳ ಸಾಮ್ರಾಜ್ಯದ ವಿಸ್ತರಣೆಗೆ ಕೆರೆಸಂತೆಯ ಶ್ರೀ ಮಹಾಲಕ್ಷ್ಮಿ ದೇವಿಯವರ ಕೃಪಾ ಕಟಾಕ್ಷವೇ ಕಾರಣ ಎಂದು ಬಿಂಬಿಸಲಾಗುತ್ತದೆ. ಸೂಳೆಬಾವಿ ಮಹಾಲಕ್ಷ್ಮಿ ದೇವಿಯ ದೇಗುಲ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯ ಸೂಳೆಬಾವಿ ಎಂಬ ಗ್ರಾಮದಲ್ಲಿ ಸುಮಾರು 500 ವರ್ಷಗಳಷ್ಟು ಪುರಾತನವಾದಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯವರ ದೇಗುಲ ಸ್ಥಿತವಿದೆ. ಸೂಳೆಬಾವಿ ಮಹಾಲಕ್ಷ್ಮಿ ದೇವಸ್ಥಾನ ಅತ್ಯಂತ ಜಾಗೃತ ಸ್ಥಳವಾಗಿದೆ. ದೇವಿಯು ಭಕ್ತರ ಪಾಲಿನ ಸಂಜೀವಿನಿಯಾಗಿದ್ದು, ಕಷ್ಟ ಎಂದು ಬರುವಂತಹ ಭಕ್ತಾದಿಗಳನ್ನು ಕೈ ಹಿಡಿದು ಕಾಪಾಡುವ ತಾಯಿಯಾಗಿದ್ದಾರೆ. ಈ ಮಹಾಲಕ್ಷ್ಮಿ ದೇಗುಲದ ವಿಶೇಷತೆ ಎಂದರೆ ಇಲ್ಲಿ ಪುಷ್ಪ ಪ್ರಶ್ನೆಯನ್ನು ಕೇಳುವ ಸಂಪ್ರದಾಯವಿದೆ. ದೇವಿಯ ಬಲಭಾಗದಿಂದ ಪುಷ್ಪವು ಬಿದ್ದರೆ ಮನಸ್ಸಿನ ಯಾವುದೇ ಇಚ್ಛೆಯಾಗಲಿ ಈಡೇರುತ್ತದೆ. ಎಡಭಾಗದಿಂದ ಪುಷ್ಪ ಬಿದ್ದಿತ್ತೆಂದರೆ ಕೆಲಸ ಈಡೇರಿಸಲು ಇನ್ನೂ ಕಾಲ ಕೂಡಿ ಬಂದಿಲ್ಲ ಎಂದರ್ಥ. ಸೂಳೆಬಾವಿ ಮಹಾಲಕ್ಷ್ಮಿ ದೇವಿಯ ಬಳಿ ಸಂತಾನ ಭಾಗ್ಯ, ನೌಕರಿ ಭಾಗ್ಯ, ಕಂಕಣ ಭಾಗ್ಯಕ್ಕಾಗಿ ಹರಕೆಯನ್ನು ಹೊತ್ತ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವು ಸಿದ್ಧಿಸಿತೆಂದರೆ ದೇಗುಲದಲ್ಲಿ ಕಂಬಗಳ ಮೇಲೆ ನಾಣ್ಯಗಳನ್ನು ಹೊಡೆಯುತ್ತೇವೆ ಎಂಬ ಹರಕೆ ಹೊತ್ತಿರುತ್ತಾರೆ. ಈ ಸಂಪ್ರದಾಯ ರಾಜ ಮಹಾರಾಜರ ಕಾಲದಿಂದ ಇಲ್ಲಿ ನಡೆದುಕೊಂಡು ಬರುತ್ತಿದೆ. ಇದಕ್ಕೆ ಕುರುಹು ಎಂಬಂತೆ ದೇವಸ್ಥಾನದ ಕಂಬಗಳ ಮೇಲೆ ಹಳೆಯ ಕಾಲದ ನಾಣ್ಯಗಳನ್ನು ನಾವು ಕಾಣಬಹುದು. ಆತ್ಮೀಯರೇ, ವರಮಹಾಲಕ್ಷ್ಮಿ ಹಬ್ಬದ ಸುದಿನದಂದು ನಮ್ಮ ಕರುನಾಡಿನಲ್ಲಿರುವಂತಹ ಪ್ರಮುಖ 5 ಮಹಾಲಕ್ಷ್ಮಿ ದೇವಸ್ಥಾನಗಳ ಬಗ್ಗೆ ಕುತೂಹಲಭರಿತ ಮಾಹಿತಿಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವತೆಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.